ಬೆಳಗ್ಗೆಯಿಂದ ಕಸ ಮುಸ್ರೆ ಎಲ್ಲವೂ ಮಾಡಿದ್ದೀನಿ. ಮನೆ ಕೆಲಸ ಕೂಡ ಮುಗಿದಿದೆ. ನನಗೆ ತುಂಬಾ ಹೊಟ್ಟೆ ಹಸ್ತಾ ಇದೆ. ಊಟ ಮಾಡ್ತೀನಕ್ಕ. ಬಿಟ್ಟಿ ಕೂಳಿ ಸಿಕ್ಕದಂದ್ರೆ ತಿನ್ನೋದು ಅಷ್ಟೇ ನಿನ್ ಕೆಲಸ ಇಲ್ಲ. ನನ್ ಕಾಲು ತುಂಬಾ ನೋತಾ ಇದೆ. ಮೊದಲು ನನ್ ಕಾಲು ಹೊತ್ತು ಬಾರೆ ದರಿದ್ರದವಳೆ. ದರಿದ್ರದವಳೆ, ಮನೆಯಲ್ಲಿ ತುಂಬಾ ಕಸ ಬಿದ್ದಿದೆ, ಕಸ ಗುಡಿಸು. ನಿನಗೆ ಕಸ ಗುಡಿಸೋಕ್ಳು ಬರೋದಿಲ್ವಾ? ನಿಮ್ಮ ಅಣ್ಣ ಹೇಳ್ಕೊಳ್ಳಿಲ್ವೇ ನಿನಗೆ? ಅಕ್ಕ ತಂಗಿಯರು ಯಾವುದೋ ವಿಶೇಷ ಕಾರ್ಯ ತೊಡಗಿರಲ್ಲ. ಓಹೋ ರಾಜು, ಬಾರಪ್ಪ. ನಾನು ಸವಿತಾಳ ಕಿವಿಗೆ ಬಂಗಾರದ ಬುಗುಡಿ ಹಾಕುತ್ತಿದ್ದೆ. ಎಷ್ಟೊಂದು ಪ್ರೀತಿ ವಾತ್ಸಲ್ಯ ನನ್ನ ಅಕ್ಕನ ಮೇಲೆ. ನನ್ನ ಅಕ್ಕನ ಈ ದೇವ ಮಂದಿರಕ್ಕೆ ಶುಚಿಯಾಗಿ ಬಂದಿದ್ದು ಅದೃಷ್ಟ ಭಾಗ್ಯಕರು. ಒಂದು ಶೀಲ ತರ ನಿರ್ಗತಿಕರು. ಇನ್ನೇಳಿ ನಾವಿರುವಾಗ ಬಂಗಾರದ ಒಡೆ ಮಾಡಿಸ್ಬೇಕು ಅಕ್ಕ. ಹೇಗಿದ್ದೀವಿ ಅಂದಾಗ ಅರಮನೆಯಲ್ಲಿ? ಹೌದಪ್ಪ, ಈ ಅಂದದ ಅರಮನೆಗೆ ನಾನು ಸೊಸೆಯಾಗಿ ಬರುವಂತ ಸೌಭಾಗ್ಯ ಪಡೆದುಕೊಂಡು ಬಂದಿದ್ದೀನಲ್ಲ. 7 ಜನ್ಮದಲ್ಲಿ ನಾನು ಪುಣ್ಯ ಮಾಡಿರ್ಬೇಕಪ್ಪ, ಪುಣ್ಯ ಮಾಡಿರ್ಬೇಕು. ದೇವರಿಗಿಂತ ಮಿಗಿಲಾಗಿದ್ದಾರೆ ನನ್ನ ಪತಿ ದೇವರು. ಹೆಚ್ಚು ತಾಯಿಗಿಂತ ಹೆಚ್ಚಾಗಿದ್ದಾರೆ ನನ್ನ ಅಕ್ಕ. ತಂದೆಗಿಂತ ಮಿಗಿಲಾಗಿದ್ದಾರೆ ಆ ನನ್ನ ಭಾವ. ನಿಜವಾಗಿಯೂ ನಾನು ಪುಣ್ಯ ಮಾಡಿದ್ದೀನಪ್ಪ, ಪುಣ್ಯ ಮಾಡಿದ್ದೇನೆ. ನೋಡಪ್ಪ, ಅಣ್ಣ ಇಲ್ಲಿ. ಅಣ್ಣ ಚೆನ್ನಾಗಿದ್ದಾನೆ. ಮಾವಂದಿರು ಒಬ್ರು ಕಾಣಿಸ್ತಾ ಇಲ್ಲಲ್ಲ. ಓಹೋ, ಅವರು ಸುರೇಶ್ ಮತ್ತು ತೋಟಕ್ಕೆ ಹೋಗಿದ್ದಾರೆ. ಇರ್ಲಿ. ಏನಪ್ಪ, ನಾಗರ ಪಂಚಮಿ ಹಬ್ಬ ಸಮೀಪ ಬಂದಿದಂತ ನಿಮ್ಮ ಅಕ್ಕನನ್ನು ಕರೆದುಕೊಂಡು ಹೋಗಲು ಬಂದಿರುವೇನಪ್ಪ? ಹೌದಕ್ಕ, ನಿನ್ನ ಮಾತಿನಂತೆ ನಾಗರ ಪಂಚಮಿ ಹಬ್ಬಕ್ಕೆ ಕರೆದು ಬಂದಿರುವೆ. ನೋಡಿ, ಇದನ್ನೆಲ್ಲ ನಿಮ್ಮ ಮಾವನವ್ರು ಬಂದ ಮೇಲೆ ಯೋಚನೆ ಮಾಡಿ ಕರ್ಕೊಂಡು ಹೋಗ್ತಾರಾಯ್ತು. ನೋಡಮ್ಮ ಸವಿತಾ, ರಾಜು ಯಾವಾಗ ಊಟ ಮಾಡಿದಾನೋ ಏನೋ, ಮೊದಲು ಅವನನ್ನು ಊಟ ಮಾಡಿಸಿ ಹೋಗಮ್ಮ. ಆಯ್ತಪ್ಪ, ಬಾಪ ರಾಜು. ನಾಗರ ಪಂಚಮಿ ಹಬ್ಬವೆಂದು ಬಿಟ್ಟಿ ಕೂಳು ತಿಂದಲು ಇಲ್ಲೇ ಬಂದಿದ್ದಾನೆ ಅವನು. ನೋಡಿ, ಇವನಿಗೆ ಕಳ್ಳ ಅಪವಾದ ಹಾಕಿ ಹೇಗೆ ಮನೆ ಬಿಟ್ಟು ಓಡಿಸ್ತೀನಿ ಅಂತ. ರಾಜು, ರಾಜು, ತೆಗೆದುಕೋ ಈ ಕೈ ಚೀಲನ್ನು. ನೋಡಿ, ನಾನು ಹೀಗೆ ಹೇಳ್ತೀನಂತ ನೀನು ತಪ್ಪು ತಿಳ್ಕೊಬೇಡ. ಸಂತೋಷ್ ಹೊಲಕ್ಕೆ ಹೋಗಿದ್ದಾನೆ. ಅವ್ನು ಬರಲು ತುಂಬಾ ಸಮಯವಾಗುತ್ತದೆ. ಅದಕ್ಕೆ ನೀನು ಸಂತೆಗೆ ಹೋಗಿ ಸಂತೆ ಮಾಡ್ಕೊಂಡು ಬಾರಪ್ಪ. ಆಗಲ್ಲ, ಚೀಲ ಭಾರ ಹೋಗಿದಲ್ಲ. ಅದರಲ್ಲಿ ಇನ್ನೂ 3 ಚೀಲ ಇದೆ. ಅದಕ್ಕೆ ನಿನಗೆ ಭಾರ ಅನಿಸುತ್ತಿದೆ. ನೀನು ಬೇಗ ಹೋಗಿ ಬಾರಪ್ಪ. ಆಗಲ್ಲ. ನೋಡು, ಸುಮ್ಮನೆ ಮೂಲೆ ಇಷ್ಟೇ ನಿನ್ ಕೆಲಸ. ಕವಿತಾ, ನನ್ನ ಎದುರಿಗೆ ನನ್ನ ಕನಕಪಾಲಕ್ಕೆ ಕೈ ಮಾಡಿದೆಯೋ? ಕುಲಪಾತಕಿ, ನೀನು ಸತ್ಯವಂತ ಮಾತನಂಬಿ ಹಾಲನ್ನು ಕುಡಿದೆ. ನಾನು ಕುಡಿದಿದ್ದ ಹಾಲಲ್ಲ, ಕಳ್ಳಿ ಹಾಲೆಂದು ನಿನ್ನ ಮೋಸದ ಪರದಲ್ಲಿ ಹೀಸೆ ಚಿತ್ರಪಡಿಸಿದ್ದರು ದೇವತೆಯನ್ನು ವಹಿಸಿದ್ದಾಳೆ. ಅಕ್ಕ, ನೀನು ತಿಳಿದುಕೊಂಡ ಹಾಗೆ ಅನಾನಗರ ಹೇಳೋ ದೇವತೆ ಅಲ್ಲ, ನೀನೊಬ್ಬಳು ದೆವ್ವ. ಕವಿತಾರವ್ರೆ, ಈ ಹುಚ್ಚು ನಾಯಿ ನಿಮ್ಮ ಮನೆಯನ್ನ ತಿಂದು ನಿಮಗೆ ಬಗಳ್ತದಲ್ಲ, ಇದರ ಬಾಯಿಗೆ ಬರೀ ಹಾಕಲೇಬೇಕು. ಬಾಯಿಗಳು ಮಾತನಾಡು. ಕಾಕಿ ತಟ್ಟು ಮಾತ್ರಕ್ಕೆ ನಿನ್ನನ್ನು ಸಾಕ್ಷಾರಿ ಚಂದ್ರಮ್ಮ ಮಗನಲ್ಲ. ಈ ರೀತಿ ಪರಾಯಿಸಿ ಮಾತಾಡೋದಕ್ಕೆ ನಿನಗಷ್ಟೊಂದು ಜನ ಬಿಸಾಕಿದ್ದಾರೆ. ಈ ಮೋಸಗಾರ್ತಿ ಎಂದರೆ
ಮೋಸದ ಕಾನೂನು ಬಲೆ ಎಷ್ಟು ಮಾತ್ರ ನಿಜ ಕಳ್ಳತನ ಮಾಡಿರಲ್ಲ ಕಿರಾಕತಿಕಪಟ್ಟ ನಾಟಕ ಕಳ್ಳ ಕದ್ದ ವಸ್ತುವನ್ನು ನಾನೇ ಕದ್ದಿನಂತೆ ಒಬ್ಬಗೆ ಹೇಳೋದಿಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಲಕಪ್ನಲ್ಲಿ ಹಾಕಿ ಎಲ್ಲೋ ಬುಕ್ಡಿ ಮಾಡಿದ್ರೆ ನೀನೇ ಒಪ್ಕೊಳ್ತೀಯ? ಈ ಇನ್ಸ್ಪೆಕ್ಟರ್ ನೋಡಿ, ಇವನು ಬಾಯಿ ಮಾತಿ ಹೇಳಿದಿಂದ ಕೇಳೋದಿಲ್ಲ. ಇವನಿಗೆ ಜೈಲಿಗೆ ಒಯ್ದು ಒಂದು ಚರ್ಮ ಸುಲಿರಿ, ಆವಾಗ ಬುದ್ಧಿ ಬರುತ್ತೆ ಕಳ್ತನ ಮಾಡಬಾರ್ದು ಅಂತ. ಇಲ್ಲ ಸಾಹೇಬ್ರೆ, ಇಲ್ಲ, ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ನನ್ನ ತಮ್ಮ ಅಂತನಲ್ಲ, ಅವನು ನಾಗರ ಪಂಚಮಿ ಹಬ್ಬಕ್ಕೆಂದು ನನಗೆ ಕರೆಯಲು ಬಂದಿದ್ದ. ಅವನು ಅಂತ ಕೆಲಸ ಮಾಡೋನಲ್ಲ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಕವಿತಾರವ್ರೆ, ಕೇಳಿ ಮಸುಳೆ ಕಣ್ಣೀರಿನ ಕಟ್ಟ ಕಡಕತೆಯನ್ನು ಎಷ್ಟು ಪ್ರಸಾದವಾಗಿ ಪಾತ್ರ ಮಾಡುತ್ತೇಕೆ. ಈ ರೀತಿ ನಯನೀಯ ನಾಟಕ ನೋಡಮ್ಮ, ನಿಮ್ಮ ಕಣ್ಣೀರಿಗೆ ಕರಗಿ ನಿಮ್ಮ ತಮ್ಮನನ್ನು ಬಿಡೋದಿಲ್ಲ. ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು. ರಾಜು, ಏನು ಮಾಡಿದೆ ನೀನು? ಏಕೋ ನನ್ನನ್ನು ನಿನ್ನ ಹಬ್ಬಕ್ಕೆ ಕರೆಯಲು ಬಂದೆ. ಹಬ್ಬದ ಹೊಟ್ಟೆ ಮನೆ ಬಂದು ನೀನು ಒಡೆಯನ್ನು ಕತ್ತಿಯಲ್ಲ. ಸೋದರನು ನಾಳೆ ಬಂದು ಹಬ್ಬಕ್ಕೆ ಕರೆಯಲು ಬಂದ. ನನಗೆ ಸರಳ ಕೋಣಿಗೆ ಕಳ್ಳನೆಂದು ಪಟ್ಟ ಕಟ್ಟಿದ್ದೀನಿ. ಇನ್ಸ್ಪೆಕ್ಟರ್, ಈ ನರರಾಕ್ಷಿ ಮಾತಿಗೆ ಮೂಢನಿಗೇನು ಕಳ್ಳ? ನನ್ನನ್ನು ಕಳ್ಳನನ್ನು ಮಾಡಿದ್ದು ಕಾಕಿ ಬಿಟ್ಟು ಕಟ್ಟಿದ್ದು ಬರೆ ಹೊಲ ತಟ್ಟಿನದಕ್ಕೆ ಮಾತ್ರ ನನ್ನನ್ನು ಕಳ್ಳ. ಹೆಚ್ಚಿಗೆ ಮಾತನಾಡಬೇಡ ರಾಜು. ನೀ ಮಾಡೋದು ಕಳತನ, ಬೊಗಳತ್ತಿರೋದು ಮಹಾಪುರಾಣ. ಏನಾದರೂ ಕಿರಿಚಿ ಎದ್ದಿದ್ರು ಅದು ಪೊಲೀಸ್ ಸ್ಟೇಷನ್ ಅಲ್ಲಿ. ಪ್ರತಾಪ್, ನೀನು ಯಾವ ರೀತಿ ಎಲ್ಕೊಂಡರಿಸಿರಿ ಎಂಬುದು ನನಗೆ ಗೊತ್ತು. ನೋಡಿ ಇನ್ಸ್ಪೆಕ್ಟರ್, ನಾನು ಒಂದು ಮಾತು ಹೇಳ್ತೀನಿ ಕೇಳು. ನೀನು ನಾನು BA ಪದವೀಧರ, ನನಗೆ ಗೊತ್ತು ಕಳ್ಳತನ ಯಾವುದು, ಮೋಸ ಯಾವುದು. ನನ್ನಂತ ನಿರಪರಾಧಿಗೆ ಕಳ್ಳತನ ಅಪರಾಧ ಹೊರಿಸಿ ನನ್ನಂತಹ ಮಾನವರನ್ನು ಕರೆದು ಸಮಾಜಕ್ಕೆ ರಾಮನನ್ನು ತಮ್ಮ ಕಳೆದು ಎಬ್ಬಿಸಿದೆಯಾ? ನಯವಂಚಕ, ಕೈಗೆ ಬೇಡ ಹಾಕಿದ ಅಂಕಲ್ ಬೇಡಿ ಬಿಚ್ಚಿ ನೋಡು. ನಿಜ ವಿಷಯ ಜೈಲಿಗೆ ತಂದು ನನ್ನ ತಾಕತ್ತು ತೋರಿಸಿದೆ ಎಂದು ನಾನು ವಿಶ್ವಾಸ ಗಂಡಸನೆಲ್ಲ, ಇದು ಸತ್ಯ. ಇವ್ರ ಅಸ್ಕರ್ ಹೆಚ್ಚಿಗೆ ಉಚ್ಚಾರಿಸಿದ್ರೆ ಕುಚ್ಚಿ ಹಾಕಬೇಕಾಗುತ್ತದೆ. ಕಾನ್ಸ್ಟೇಬಲ್, ನೋಡ್ರಿ ಕಳ್ಳನನ್ನು. ಬರುವೆ ಪಂಚಮಿ ಹಬ್ಬಕ್ಕೆ ಕರೆದು ಬಂದ ನನಗೆ ಕಳ್ಳನ ಕನೆದು ಕೆಟ್ಟ ಪಟ್ಟ ಕಟ್ಟಿದ ಕಳ್ಳನ ಕ್ಷಮಿಸು. ಇದರ ಸತ್ಯ ಬಹಳ ನಿಗೂಢವಾಗಿದೆ. ಅಣ್ಣನ ಮಾತಿನಂತೆ ತವರು ಮನೆ ಕರೆದುಕೊಂಡು ಹೋಗೋದಕ್ಕೆ ಧೈರ್ಯ ನಿಜಮ್ಮ. ಬರುವೆ ಅಕ್ಕ. ನಾನು ನನ್ನದೆಂಬ ಮೋಹದಗ, ನಾನು ನನ್ನದೆಂಬ ಮೋಹದಗಾಳಿಗೆ ನೀನು ತಿಳಿಯದೆ ನೀನು ಮಾಡಿರು, ನೀನು ತಿಳಿಯದೆ ನೀನು ಮಾಡಿರು. ಅಡ್ಡ ಕಾಲಗೆಯಲ್ಲ ಪ್ರೀತಿಯ ಜನ
ಮೊದಲು ಅವರಿಗೆ ಅಡಿಗೆ ಮಾಡಿ ಹೋಗು. ಯಾರಿಗೆ ಯಾವಾಗ ಒಂದು ಟೆನ್ಷನ್ ದಲ್ಲಿ ಇರುವಂತ ಕಾಣ್ತಿದೆ ನೀವು. ಓಹೋ ಶಾಸಕರು, ಏನು ನಮ್ಮ ಮನೆಯವರೆಗೆ ಬರಲು ಕಾರಣ? ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದಲ್ಲ. ಅವಶ್ಯಿದ್ದಾಗ ನಿನ್ನ ಅಂತಃಪುರಕ್ಕೆ ಹೊತ್ತು ನೋಡಿ ಆಡಿಲೇಬೇಕು ಈ ಪ್ರೇಮರಾಜ. ಅಂತೂ ನಿನಗಿಂತ ಒಂದು ಗುಂಜು ತಲೆ ಖರ್ಚು ಮಾಡುವಷ್ಟು ಬುದ್ಧಿವಂತನು ನೀನು. ಸವಿತಾ, ಬೇಗ ಕಾಫಿ ತಗೊಂಡ್ಕೊಂಡು ಬಾರೆ. ಕೂತ್ಕೊಳ್ಳಿ, ಕಾಫಿ ಕುಡಿಯೋರಂತೆ.